ಬುತ್ತಿ ಮಾಡುವ ಬೇಕಾಗಿರೋ ಸಾಮಗ್ರಿಗಳು: ಜೀರಿಗೆ, ಧನಿಯಾ ಪುಡಿ, ಅರಿಶಿನ, ಕಡಲೆಬೇಳೆ, ಹೆಸರುಬೇಳೆ, ಉದ್ದಿನಬೇಳೆ, ಉಪ್ಪು, ಖಾರ, ಗುರಾಳ್ ಪುಡಿ, ಹುಣಸೆ ರಸ, ಬೆಳ್ಳುಳ್ಳಿ ಹಾಗೂ ಎಣ್ಣೆ ತಗೊಳ್ಳಿ. ಅದಕ್ಕೆ ಜೀರಿಗೆ ಹಾಕ್ಕೊಳ್ತೀವಿ. ಫಸ್ಟು ಅಗಲ್ ತಗೊಂಡಿದ್ವಲ್ಲ ಅಷ್ಟು ಒಂದು 4 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ. ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಉದ್ದಿನಬೇಳೆ ಫ್ರೈ ಮಾಡ್ಕೊಳ್ಳೋಣ. ಉದ್ದಿನಬೇಳೆ, ತೊಗರಿ, ಕಡಲೆಬೇಳೆ ಮತ್ತು ಹೆಸರುಬೇಳೆ ಮೂರೂ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಫ್ರೈ ಮಾಡ್ಕೋಬೇಡಿ, ಹೊತ್ತಿಸ್ಬೇಡಿ. ಜಸ್ಟ್ ಸ್ವಲ್ಪ ಬ್ರೌನಿಷ್ ಆಗೋ ಮಟ್ಟ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಸ್ವಲ್ಪ ಸ್ಮೆಲ್ ಬರೋ ಮಟ್ಟ ಹುರ್ಕೊಳ್ಳಿ ಅವನ್ನ ಚೆನ್ನಾಗಿ. ಈಗ ಹುರಿದಿಟ್ಕೊಂಡಿರೋ ಎಲ್ಲ ಬೇಳೆನ ಈಗ ಮಿಕ್ಸಿ ಜಾರ್ನಲ್ಲಿ ಹಾಕೊತೀವಿ ನೋಡಿ. ಇದನ್ನು ಮಿಕ್ಸಿನ ಸಣ್ಣಾಗಿ ಮಾಡ್ಕೊಳ್ಳಿ. ಈಗ ಇಷ್ಟು ಸಣ್ಣಾಗಿ ಪೌಡ್ರ್ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಂಡಿದ್ದೀವಿ ನೋಡಿ ಈ ಥರ ಸಣ್ಣಗೆ. ಈಗ ನೆಕ್ಸ್ಟ್ ಒಂದು ಪ್ಯಾನ್ ತಗೊಳ್ಳಿ. ಅದಕ್ಕೆ ಒಂದು 5-6 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಎಣ್ಣೆ ಕಾಯ್ದಿದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ಈಗ ಕರಿಬೇವು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಕರಿಬೇವು ಇದ್ದಿದ್ದಿಲ್ಲ, ಅದಕ್ಕೆ ನೀವು ಕರಿಬೇವು ಆ್ಯಡ್ ಮಾಡ್ಕೊಳ್ಳಿ. ಕರಿಬೇವು ಹಾಕೊಂಡ್ರೆ ತುಂಬ ಚೆನ್ನಾಗುತ್ತೆ. ನಮ್ಮ ಮನೇಲಿ ಕರಿಬೇವು ಇದ್ದಿದ್ದಿಲ್ಲ, ಅದಕ್ಕೆ ನೀವು ಹಾಕ್ಕೊಳ್ಳಿ. ಇದ್ದರೆ ನಿಮ್ಮ ಮನೆಯಲ್ಲಿ ಚೆನ್ನಾಗಿ ಬರುತ್ತೆ. ಈ ನೆಕ್ಸ್ಟ್ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಹುಣಸೆ ರಸ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದು ಕುದ್ಮೇಲೆ ಸ್ವಲ್ಪ ಕುದ್ಮೇಲೆ ಆಫ್ ಮಾಡ್ಕೊಂಬಿಡಿ ಗ್ಯಾಸ್. ಈಗ ಇದು ಒಗ್ಗರಣೆ ಆಗಿದೆಯಲ್ಲ, ಇದನ್ನು ರೈಸ್ ಜೊತೆ ಆಗಿದ್ಮೇಲೆ ಇದನ್ನು ಆರಿಸ್ಕೋಬೇಕು. ಆರಿಸ್ಕೊಂಡ್ಮೇಲೆ ರೈಸ್ ಜೊತೆ ಕಲಿಸ್ಕೊಳ್ಳೋಣ ಬನ್ನಿ. ತಗೊಂಡು ಅದಕ್ಕೆ ಆ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 4 ಸ್ಪೂನ್. ಆ ರೈಸ್ ಎಷ್ಟಿದೆ ಅಷ್ಟು ಒಗ್ಗರಣೆ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ ಫಸ್ಟ್ ಒಗ್ಗರಣೆ ಎಷ್ಟು ಬೇಕಾಗುತ್ತೆ ನಿಮ್ಗಂಥೇಳಿ. ಚೆನ್ನಾಗಿ ಕಲಿಸ್ಕೊಳ್ಳಿ ಇದನ್ನು. ಈಗ ನೆಕ್ಸ್ಟ್ ಖಾರದ ಪುಡಿ ಹಾಕ್ಕೊಳ್ತಿದ್ದೀವಿ 1 ಸ್ಪೂನ್. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ 1 ಸ್ಪೂನ್ ಗುರಾಳ್ ಪುಡಿ ಹಾಕ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಈಗ ಆಗಲೇ ಮಿಕ್ಸಿ ಒಳಗೆ ಪೌಡ್ರ್ ಮಾಡ್ಕೊಂಡಿದ್ದಿಲ್ಲ, ಅದನ್ನು ಈಗ 2 ಸ್ಪೂನ್ ಹಾಕ್ಕೊಳ್ಳಿ. ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ಮಿಕ್ಸ್ ಮಾಡ್ಕೊಂಡು ಈಗ ರೆಡಿ ಆಗಿದೆ ನೋಡಿ ಸಾಂಬಾರು ಬುತ್ತಿ. ಹಳ್ಳಿ ಶೈಲಿಯ ಸಾಂಬಾರು ಬುತ್ತಿ ರೆಡಿಯಾಗಿದೆ. ರುಚಿಕರವಾದ ಹಳ್ಳಿ ಶೈಲಿಯ ಸಾಂಬಾರು ಬುತ್ತಿ ರೆಡಿಯಾಗಿದೆ. ನೀವು ಒಂದ್ಸತಿ ತಿಂದು ನೋಡಿ, ನಿಮಗೆ ಬರೇ ಬೇಕು ಅನಿಸಿದೆ ಆ ಥರ ಇರುತ್ತೆ ಅದ್ರ ಘಮ ಮತ್ತು ರುಚಿ. ತಿಂದು ನೋಡಿ, ಮಜಾ ಮಾಡ್ಕೊಳ್ಳಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಆಗಿದ್ದರೆ ಲೈಕ್, ಶೇರ್ ಮತ್ತು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.